ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಟಾಂಟ್ ಮಾಡ್ತಾ ಇದೆ. ಏನಂತ? ಪುತ್ರನಿಗಾಗಿ ಅಣ್ಣನ ಮಗ ರಾಜಕೀಯಕ್ಕೆ ಸಮಾಧಿ ಕಟ್ಟಿದ ಕುಮಾರಸ್ವಾಮಿಯ ಕಥೆಯನ್ನ ಜನರೇ ಸಾರಿ ಹೇಳ್ತಾ ಇದ್ದಾರೆ. ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಮೆತ್ತಿತ್ತಂತೆ. ನಿಮ್ಮ ಕರ್ಮಕಾಂಡವನ್ನ ಬೇರೆಯವ್ರ ತಲೆ ಕಟ್ಟುವ ವಿಫಲ ಪ್ರಯತ್ನ ಯಾಕೆ ಮಾಡ್ತೀರಿ ಅಂತ ಟಾಂಟ್ ಮಾಡಿರೋದು. ಪಕ್ಷದ ಚಿಹ್ನೆ ಬದಲಾವಣೆ ಮಾಡ್ತಾ ಇರುವುದು ಸ್ವಾಗತಾರ್ಹ. ಮತ್ತೆ ನಿಮ್ಮ ಪಕ್ಷದ ಚಿಹ್ನೆಯಲ್ಲಿ ಮಹಿಳೆಯನ್ನ ಹಾಕಬೇಡಿ. ಮಹಿಳೆಯನ್ನ ಗೌರವಿಸುವ ಅರ್ಹತೆ ಯೋಗ್ಯತೆ ನಿಮ್ಮಲ್ಲಿ ಉಳಿದಿಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಈ ರೀತಿಯಾಗಿ ಟಾಂಟ್ ಮಾಡಿದ್ರು. ಕರ್ನಾಟಕ ಕಾಂಗ್ರೆಸ್ ಈ ಒಂದು ಪೋಸ್ಟ್ ಅನ್ನ ಮಾಡಿರೋದು ನೀವು ಗಮನಿಸ್ತಾ ಇರಬಹುದು. ಹ್ಯಾಟ್ರಿಕ್ ಸೋಲಿನಿಂದ ನಿರಾಶ್ರಿತರಾಗಿರುವ ಪುತ್ರನಿಗೆ ಕ್ಷೇತ್ರ ಕಲ್ಪಿಸುವುದಕ್ಕೆ ಅಣ್ಣನ ಮಗನ ರಾಜಕೀಯಕ್ಕೆ ಸಮಾಧಿ ಕಟ್ಟಿದ ಕುಮಾರಸ್ವಾಮಿ ಕಥೆಯನ್ನ ಜನರೇ ಸಾರಿ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಒಂದಷ್ಟು ಟ್ವೀಟ್ ಅನ್ನ ಮಾಡಿದ್ದಾರೆ, ಒಂದು ಪೋಸ್ಟ್ ಮಾಡಿದ್ದಾರೆ. ಅವರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಸೊ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದ ಮುಖಾಂತರವಾಗಿ ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ಟಾಂಟ್ ಮಾಡೋ ಕೆಲಸವನ್ನ ಮಾಡ್ತಾ ಇರೋದು. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ನಿಮ್ಮದು ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರ್ತು ಹೋಯ್ತೆ, ಅದು ಇಷ್ಟು ಬೇಗ? ಶಾಂತಂ ಪಾಪಂ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಈ ರೀತಿಯಾಗಿ ಟಾಂಟ್ ಮಾಡಿರೋದು. ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು, ನಿರ್ದೇಶಕರು, ಎಲ್ಲದಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ವರೆಗೂ ಹಾರಾಡಿಸಿದೆ. ಅವರು ಈಗಲೂ ಜೈಲಲ್ಲಿ ನೀಲ ಮೇಘ ಶ್ಯಾಮ ಹಾಡ್ತಾ ಇದ್ದಾರೆ. ನಿಮ್ಮ ಇನ್ನೊಬ್ಬ ಲಿಂಬಿಯ ಬನದ ನಾಯಕರು ಲಿಂಬೆ ಹಣ್ಣಿನಂತ ಹಾಡು ಹೇಳುತ್ತೆ ಹೋಗಿ ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ದಾರೆ. ಇನ್ನೊಬ್ಬ ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ನಿಮ್ಮ ನಾಯಕರೇ ನಿರ್ಮಿಸಿ ನಿರ್ದೇಶಿಸಿ ನಟಿಸಿ ಸಿನಿಮಾ ತೆಗೆದು ಜಗತ್ತಿಗೆ ತೋರಿಸಿರುವಾಗ ಬೇರೆಯವರಿಗೆ ಟೆಂಟಲ್ಲಿ ತೋರಿಸುವ ಅವಕಾಶ ಎಲ್ಲಿದೆ ಅಂತ ಇವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಇವ್ರು ಟಾಂಟ್ ಮಾಡೋದು, ಇವರಿಗೆ ಕಾಂಗ್ರೆಸ್ನವ್ರು ಟಾಂಟ್ ಮಾಡೋದು. ನಿಜಕ್ಕೂ ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅದರ ಮೇಲೆ ಮತ್ತೊಂದು ಕತೆ ಕಟ್ಟೋದಕ್ಕೆ ಹೋಗಬೇಡಿ. ಸುಮ್ಮನೆ ಆಕಾಶಕ್ಕೆ ಉಗುಳಿ ಮುಖಕ್ಕೆ ಸಿಂಪಡಿಸ್ಕೊಳ್ಬೇಡಿ. ಟ್ವಿಟರ್ನಲ್ಲಿ ಕುಮಾರಸ್ವಾಮಿಗೆ ತಿರುಗೇಟನ್ನು ನೀಡಿರುವಂಥದ್ದು ಕಾಂಗ್ರೆಸ್ ಈ ರೀತಿಯಾಗಿ. ಸೊ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಅವರಿಗೆ ಟಾಂಟ್ ಮಾಡುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರವನ್ನು ಎಳೆದು ತಂದಿದ್ದಾರೆ ಕಾಂಗ್ರೆಸ್ನವರು. ಬಹಳ ಉದ್ದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದು, ಟ್ವೀಟ್ ಮಾಡಿರೋದು, ಪೋಸ್ಟ್ ಮಾಡಿರೋದು ನೀವು ಗಮನಿಸ್ತಾ ಇದ್ದೀರಾ.